ನಾಗೇಂದ್ರ ರಾಜೀನಾಮೆಯನ್ನ ಕೊಡೋವರೆಗೂ ನಾವು ಬಿಡೋದಿಲ್ಲ ಅಂತಿದ್ದಾರೆ. ಅಧಿವೇಶನವನ್ನ ನಡೆಸೋದಕ್ಕೆ ನಾವು ಬಿಡಲ್ಲ ಅಂತ ಚೆಲುವಾದಿ ಗುಡುಗಿದ್ರು. ಇವತ್ತು ವಾಲ್ಮೀಕಿ ನಿಗಮದ 187 ಕೋಟಿ ಹಣವನ್ನು ಅವರು ನುಂಗಿದ್ದಾರೆ. ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದೆ. ಇಂಥ ಸಂದರ್ಭದಲ್ಲಿ ಆ ಹಣವನ್ನ ಕಾಂಗ್ರೆಸ್ನವರು ನುಂಗಿದ್ದಾರೆ. ಎಲ್ಲರ ಹೆಸರು ಬಾಯಿ ಬಿಡ್ತೀನಿ ಅಂತ ಬೆದರಿಕೆ ಹಾಕಿರಬೇಕು. ಅವರು ಬೆದರಿಕೆ ಹಾಕಿ ಸಂಪುಟಕ್ಕೆ ವಾಪಸ್ ಬಂದುಬಿಟ್ಟಿದ್ದಾರೆ ನಾಗೇಂದ್ರ. ಅವರಿಗೆ ಕೋರ್ಟ್ ಇನ್ನೂ ಕೂಡ ಕ್ಲೀನ್ ಚಿಟ್ ಅಂತೂ ಕೊಟ್ಟೇ ಇಲ್ಲ. ಆದರೂ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದಾರೆ. ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಬಿಡೋದೇ ಇಲ್ಲ ಅಂತ ಬಿಜೆಪಿಯ ಪರಿಷತ್ತು ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಈ ಬಗ್ಗೆ ಮಾತನಾಡಿದರು. ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿದ ವ್ಯಕ್ತಿಯನ್ನೇ ಇನ್ನೂ ನ್ಯಾಯಾಲಯದಲ್ಲಿ ಕೇಸು ಪೆಂಡಿಂಗ್ ಇರುವಾಗಲೇ ಅವರನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿರೋದ್ರಲ್ಲಿ ಆ ಹಣ ನುಂಗಿದ್ದು ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ನುಂಗಿದ ಪಾಪಕ್ಕೆ ನಾಗೇಂದ್ರ ಅವರು ಭವಿಷ್ಯ ನಮ್ಮ ಹೆಸರನ್ನ ಹೇಳ್ಬಿಡಬಾರ್ದು ಅಂತೇಳಿ ಅವರನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿದ್ದಾರೆ. ಅವ್ರಿಗೇನು ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಆದರೂ ತಗೊಂಡಿರೋದ್ರಿಂದ ಮೊದಲು ಅವರು ರಾಜೀನಾಮೆ ಕೊಡೋವರೆಗೂ ಸದನ ಮುಂದುವರಿಯೋದಿಲ್ಲ. ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಈಗ ಸಿಕ್ಕಾಪಟ್ಟೆ ಪಟ್ಟು ಹಿಡಿದಿರೋ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಗೆ ಈ ಬಗ್ಗೆ ಮಾತನಾಡುವಂತ ನೈತಿಕತೆ ಇಲ್ಲ. ಅವ್ರ ಕಾಲದಲ್ಲಿ ವಿಧಾನಸೌಧ ವ್ಯಾಪಾರ ಸೌಧವಾಗಿತ್ತು. ಸಚಿವ ನಾಗೇಂದ್ರ ಅವರು ಈಗ ಕನ್ವಿಕ್ಟೆಡ್ ಅಂತೂ ಅಲ್ಲ. ಬರದ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ ಮಾತನಾಡಿ ಕೇಂದ್ರದ ವೈಫಲ್ಯವನ್ನ ಮುಚ್ಚಿ ಹಾಕೋದಕ್ಕೆ ನೀವು ಹೋರಾಟ ಮಾಡ್ತಿದ್ದೀರಿ ಅಂತ ಬಿಜೆಪಿಯ ಈ ಪ್ರತಿಭಟನೆಗಳಿಗೇನಿದೆಯಲ್ಲ ಅದಕ್ಕೆ ವ್ಯಂಗ್ಯ ಆಡುವಂತ ಕೆಲಸವನ್ನ ಗೃಹ ಸಚಿವರು ಮಾಡಿದ್ರು. ಇನ್ನ ಅರ್ಧ ಗಂಟೆ ಗೊತ್ತೇ ಆಗುತ್ತೆ. ಬಿಜೆಪಿ ಅವರಿಗೆ ಇದ್ರ ಬಗ್ಗೆ ಮಾತಾಡೋ ನೈತಿಕತೆನೇ ಇಲ್ಲ. ಅವರಿದ್ದಾಗ ವಿಧಾನಸೌಧವನ್ನ ವ್ಯಾಪಾರ ಸೌಧ ಮಾಡಿದ್ರು, ನೆನ್ಪಿರ್ಲಿ ಅಂತ. ಅಂಡ್ ನಾಗೇಂದ್ರ ಅವರು ಇನ್ನ ಯಾವುದೇ ರೀತಿಯಾಗಿ ಕನ್ವಿಕ್ಟೆಡ್ ಅಲ್ಲ. ಯಾವಾಗ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಅಂತ ಅವರು ರಾಜೀನಾಮೆ ಕೊಟ್ಟರು, ವಿ ಹ್ಯಾಡ್ ಅಕ್ಸೆಪ್ಟೆಡ್ ಇಟ್. ವಾಲಂಟ್ರಿ ಅವರೇ ಕೊಟ್ಟಿದ್ದು. ಈಗಾಗಲೇ ಕ್ಲೀನ್ ಚಿಟ್ ಸಿಕ್ಕಿದೆ ಅಲ್ಲ CID ಇಂದ. ಇವರು ಇವತ್ತು ಬರದ ಬಗ್ಗೆ ಚರ್ಚೆ ಮಾಡಕ್ ಇಷ್ಟ ಇಲ್ಲ, ರೈತರ ಬಗ್ಗೆ ಚರ್ಚೆ ಮಾಡಕ್ ಇಷ್ಟ ಇಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಏನು ನೆರವು ಕೊಡಬಹುದಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ ರೆಡಿ ಇಲ್ಲ. ಸೊ ಬೇಸಿಕಲಿ ಕೇಂದ್ರ ಸರ್ಕಾರದ ಏನು ಇಶ್ಯೂಗಳನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ಇವರು ಇದು ಇಶ್ಯೂಗಳು ತರ್ತಾ ಇರೋದು.